ಜಕೇರ್ ಅಕಾಡೆಮಿ. ವೆಲ್ಕಮ್ ಬ್ಯಾಕ್ ಟು ಜಕೇರ್ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಪಠ್ಯ ಆಕಲನ್ ಅಂದ್ರೆ LB ಲೆಸನ್ ಬೇಸ್ಡ್ ಅಸೆಸ್ 2025 ಹಾಗೂ 26ನೇ ಸಾಲಿಗೆ DSRT ಆದೇಶದನ್ವಯ ಕಕ್ಷಾ 9th ಕ್ಲಾಸ್ಗೆ ಸಂಬಂಧಿಸಿದಂತೆ ಜಯ ಜಯ ಭಾರತ್ ಮಾತಾ ಈ ಒಂದು ಪದ್ಯಪಾಠದ 25 ಅಂಕದ ಪ್ರಶ್ನೆ ಪತ್ರಿಕೆಯನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ 20 ಅಂಕ ಪಠ್ಯಕ್ಕೆ ಸಂಬಂಧಿಸಿದಂತೆ 5 ಅಂಕಗಳು ಮರುಸಿಂಚನಕ್ಕೆ ಸಂಬಂಧಿಸಿದಂತಿರ್ತದೆ. ಆದ್ರೆ ಮರುಸಿಂಚನ ಇಲ್ಲ. ಸೊ ಹಾಗಾಗಿ ನಾವು FLN ಅಂತ और ಬುನಾದಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಸೆಟ್ ಮಾಡಿದೀವಿ. ಸೊ ಮೊಟ್ಟ ಮೊದಲನೇದಾಗಿ ನೋಡುವುದಾದ್ರೆ ಕಠಿಣತಾ ಕೆ ಸ್ತರ ಕೆ ದೃಷ್ಟಿ ಸೆ ಅಂಕವನ್ನ ಯಾವ ತರ ಡಿವೈಡೇಷನ್ ಅನ್ನು ಮಾಡಿದೀವಿ ಅನ್ನೋದಾದ್ರೆ ಸರಳ, ಸಾಮಾನ್ಯ, ಕಠಿಣ ಎನ್ನುವಂಥದ್ದು 3 ಕ್ಯಾಟಗರಿಯಲ್ಲಿ ಆಸ್ ಪರ್ DSCRT ಈ ತರಹ ಪ್ರಶ್ನೆ ಪತ್ರಿಕೆನ ರೆಡಿ ಮಾಡ್ರಿ ಅಂತ ಹೇಳಿದಿತ್ತು. ಸೊ ಕುಲ್ ಅಂಕ ಸರಳಕ್ಕೆ ನೋಡೋದಾದ್ರೆ 8 ಅಂಕವನ್ನು ಕೊಟ್ಟಿದ್ದೀವಿ. ಒಟ್ಟು 30%. सामान्य के लिए दिया गया है 12 अंक और कुल मिलाकर 50%. कठिन के लिए 5 अंक और कुल मिलाकर 20%. इस प्रकार से कुल मिलाकर 25 ಅಂಕಗಳು ಹಾಗೂ ಒಟ್ಟು 100% ಪ್ರತಿಶತವನ್ನ ನಾವಿಲ್ಲಿ ಕೊಟ್ಟಿದ್ದೀವಿ. ಪ್ರಶ್ನೆ ಪ್ರಕಾರಕ್ಕೆ ದೃಷ್ಟಿ ಸೆ ಅಂಕ ಬಾರ್ ಎನ್ನುವುದನ್ನ ನಾವು ನೋಡುವುದಾದ್ರೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಲಾಗಿದೆ, ಪ್ರಶ್ನೆಗಳ ಪ್ರಕಾರ ಯಾವುದು ಎನ್ನುವುದಾದ್ರೆ ವಸ್ತುನಿಷ್ಠ ಪ್ರಶ್ನೆಗಳನ್ನ ಇಲ್ಲಿ 3+5 ಅಂತ ಕೊಟ್ಟಿದ್ದೀನಿ. ಈ 3 ಏನಿದ್ದಾವೆ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತಿದ್ದಾವೆ ಹಾಗೂ ಈ 5 ಏನಿದಾವೆ ಇದು FLN ಅಂತ ಹಿಂದಿಯಲ್ಲಿ ಮರುಸಿಂಚನ ಇಲ್ಲದೆ ಇರೋದ್ರಿಂದ FLN ಅಥವಾ ಬುನಾದಿ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಇದಾವೆ. ಇಲ್ಲಿ ಮರುಸಿಂಚನ ಅಂದ್ರೆ FLN ಅಥವಾ ಬುನಾದಿ ಸಾಮರ್ಥ್ಯಕ್ಕೆ ಅನುಗುಣವಾಗಿನೇ ಮರುಸಿಂಚನವನ್ನ ರೆಡಿ ಮಾಡಿದ್ವಿ. ಸೊ ಹಿಂದಿಯಲ್ಲಿ ಅದನ್ನು ಕೂಡ 5 ಅಂಕಗಳನ್ನು ತೆಗೆದುಕೊಂಡಿದ್ದೀವಿ. ಒಟ್ಟು ಅಂಕ ನೋಡುವುದಾದ್ರೆ 8 ಅಂಕಗಳು ಅಂದ್ರೆ 3 ಅಂಕ ಪಠ್ಯಕ್ಕೆ ಆಧರಿಸಿದಂತೆ, 5 ಅಂಕಗಳು FLNಗೆ ಸಂಬಂಧಿಸಿದಂತೆ, ಬುನಾದಿ ಸಾಮರ್ಥ್ಯಗಳಿಗೆ ಸಂಬಂಧಿಸಿದಂತೆ. ಒಟ್ಟಿಗಾಗಿ 12%. ಈ 3 ಅಂಕಗಳಿಂದ 12% ಬರುತ್ತೆ ಹಾಗೂ ಈ 5 ಅಂಕಗಳಿಂದ ನಮಗೆ 20% ಬರುತ್ತೆ. ಕುಲ್ ಮಿಲಾಕರ್ 32% ಹೋತೆ ಹೇ. ಅನುರೂಕ್ತ ಪ್ರಶ್ನೆಗಳು 3 ಅವರ ಅಂಕಗಳು 3 ಬಂದಿದ್ದಾವೆ. 12% ಅದನ್ನ ಕೇಳಲಾಗಿದೆ. ಅತಿ ಲಘು ಉತ್ತರ ಅಂದ್ರೆ 1 ಅಂಕದ ಪ್ರಶ್ನೆಗಳು 4 ಕೇಳಲಾಗಿದೆ. ಒಟ್ಟು 4 ಅಂಕಗಳು ಹಾಗೂ 16% ಆಗತ್ತೆ. ಲಘು ಉತ್ತರ 2 ಅಂಕದ ಪ್ರಶ್ನೆಗಳನ್ನು 2 ಕೇಳಲಾಗಿದೆ. ಒಟ್ಟು ಅಂಕಗಳು 4 ಹಾಗೂ ಒಟ್ಟು ಪ್ರತಿಶತ ನೋಡೋದಾದ್ರೆ 16% ಇದನ್ನ ಕೇಳಲಾಗಿದೆ. ಲಘು ಉತ್ತರ 3 ಅಂಕಗಳ ಮೇಲೆ 2 ಪ್ರಶ್ನೆಗಳನ್ನು ಕೇಳಿದೀವಿ. ಒಟ್ಟಿಗಾಗಿ 24%ವನ್ನ ಕೇಳಲಾಗಿದೆ. ಹೀಗೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ 19 ಆಗಿದೆ ಹಾಗೂ ಒಟ್ಟು ಅಂಕಗಳು 100%ವನ್ನ ರೆಡಿ ಮಾಡಿದೀವಿ. ಸೊ ಬನ್ನಿ ಈಗ ನಾವು ಪ್ರಶ್ನೆ ಪತ್ರಿಕೆಯತ್ತ ಸಾಗೋಣ. ಪಾಠ್ಯ ಆಧಾರಿತ ಆಕಲನ್ ಜಯ ಜಯ ಭಾರತ್ ಮಾತಾ. ಸೊ ಈ ಒಂದು ಪದ್ಯಪಾಠದ ಜಯ ಜಯ ಭಾರತ್ ಮಾತಾ ಪದ್ಯಪಾಠದ ಪ್ರಶ್ನೆ ಪತ್ರಿಕೆಯನ್ನು ಈಗ ನಾವು ನೋಡೋಣ. ಒಟ್ಟು ಅಂಕಗಳು 25. ಸೊ ಇದನ್ನ ಏನ್ ಮಾಡಿದೆ 25ರಲ್ಲಿ ವಿದ್ಯಾರ್ಥಿಗಳು ಎಷ್ಟು ಅಂಕಗಳನ್ನ ತಗೊಳ್ತಾರೆ ಎನ್ನುವಂಥದ್ದು ಇಲ್ಲಿ ನಾವು ಬರೀಬೇಕಾಗಿರುವಂತದ್ದು. कक्षा है 9वीं, विषय है तृतीय भाषा हिंदी और समय है 45 मिनट और कुल अंक है 25. यहाँ पर विद्यार्थियों को लिखने के लिए नाम दिया गया है और यहाँ पर क्रम संख्या लिखेंगे. ಮೊದಲನೇ ಪ್ರಶ್ನೆನ ನೋಡುವುದಾದ್ರೆ ಸಹಿ ವಿಕಲ್ಪ ಚುನ್ಕರ್ ಲಿಖಿಯೇ. ಸೊ ಇದು MCQ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗಿದೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಗಳನ್ನ ಕೇಳಲಾಗಿದೆ. ಒಟ್ಟು 3 ಪ್ರಶ್ನೆಗಳನ್ನು ಕೇಳ್ತೀವಿ. 1 ಅಂಕಕ್ಕೆ ಒಟ್ಟಿಗಾಗಿ 3 ಅಂಕ. पहला प्रश्न देखेंगे हिया का पर्यायवाची शब्द है. हिया ಈ ಒಂದು ಶಬ್ದದ ಪರ್ಯಾಯವಾಚಿ ಅಂದ್ರೆ ಸಮಾನಾರ್ಥಕ ಶಬ್ದ ಯಾವುದು? ಆಪ್ಷನ್ ಅ है शरीर, आ है दिमाग, ई है हृदय और ई है यश. ಸರಿಯಾಗಿರುವಂತ ಉತ್ತರವನ್ನ ಕೊಟ್ಟಿರುವಂತ ಸ್ಥಾನದಲ್ಲಿ ಮಕ್ಕಳು ಬರೀಬೇಕು. ಪ್ರಶ್ನೆ 2 देखेंगे अज्ञान का विलोम शब्द. ಅಜ್ಞಾನದ ವಿಲೋಮ ಶಬ್ದ ಏನು ಅನ್ನುವಂಥದ್ದು ನೋಡೋದಾದ್ರೆ ಆಪ್ಷನ್ ಅ ಜ್ಞಾನ್, ಆಪ್ಷನ್ ಆ ಸವೇರ, ಆಪ್ಷನ್ ಇ ಇಲ್ಲಿ ಶುಭ ಅಂತ ಮಾಡ್ಕೊಳ್ಳಿ और ಆಪ್ಷನ್ ಇ है दीप. ಇಲ್ಲಿ ಸರಿಯಾಗಿರುವಂತ ಉತ್ತರವನ್ನ ತಾವು ಇಲ್ಲಿ ಬರೀಬೇಕಾಗಿರುವಂತದ್ದು. पानी में कमल खिले हैं ವಾಕ್ಯ में ಪ್ರಯುಕ್ತ ವಿರಾಮ ಚಿಹ್ನೆ ಅಂತ ಕೇಳಲಾಗಿದೆ. ಸೊ ಈ ಒಂದು ವಾಕ್ಯದಲ್ಲಿ ಯಾವ ವಿರಾಮ ಚಿಹ್ನೆಯನ್ನ ಕೇಳಲಾಗಿದೆ ಅದನ್ನ ತಾವುಗಳು ಬರೀಬೇಕಾಗಿರುವಂತದ್ದು. ಆಪ್ಷನ್ ಅ है अर्ध विराम, ಆಪ್ಷನ್ ಆ है ಪ್ರಶ್ನವಾಚಕ, ಆಪ್ಷನ್ ಇ है अल्प विराम और ಆಪ್ಷನ್ ಇ है पूर्ण विराम. ಸರಿಯಾಗಿರುವಂತಹ ಉತ್ತರವನ್ನ ಮಕ್ಕಳು ತಾವುಗಳು ಇಲ್ಲಿ ಬರೀಬೇಕಾಗಿರುವಂತದ್ದು. ಪ್ರಶ್ನೆ 2 है ಅನುರೂಪ್ತ ಪ್ರಶ್ನೆಗಳನ್ನ ಕೇಳಲಾಗಿದೆ. 3 ಪ್ರಶ್ನೆಗಳನ್ನು ಕೇಳಲಾಗಿದೆ. ಪ್ರತಿಯೊಂದಕ್ಕೆ 1 ಅಂಕ, ಒಟ್ಟಿಗಾಗಿ 3 ಅಂಕ. ಪ್ರಶ್ನೆ 4 है ಸೂರ್ಯ, ಸೂರಜ್ ಅಂತ ಕೊಡಲಾಗಿದೆ. ಸೊ ಇದೇ ತರಹ ಚಂದ್ರ. ಸರಿಯಾಗಿರುವಂತ ಉತ್ತರವನ್ನ ಇಲ್ಲಿ ಬರಬೇಕಾಗಿರುವಂತದ್ದು. ಪ್ರಶ್ನೆ 5 है अंधकार, अंधेरा, पवित्र. ಸರಿಯಾಗಿರುವಂತ ಉತ್ತರವನ್ನ ಇಲ್ಲಿ ಬರಬೇಕಾಗಿರುವಂತದ್ದು. ಪ್ರಶ್ನೆ 6 है पानी में कमल, धरती पर डैश 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 ಎನ್ನುವಂತದ್ದು ತಾವುಗಳು ಇಲ್ಲಿ ಸರಿಯಾಗಿರುವಂತ ಉತ್ತರವನ್ನ ಬರಬೇಕಾಗಿರುವಂತದ್ದು. ಮುಖ್ಯ ಪ್ರಶ್ನೆ 3 ನೋಡುವುದಾದ್ರೆ ಏಕ ವಾಕ್ಯ में उत्तर लिखिए. ಒಟ್ಟು 4 ಪ್ರಶ್ನೆಗಳನ್ನು ಕೇಳಿರ್ತೀವಿ. 1 ಅಂಕ ಪ್ರತಿಯೊಂದಕ್ಕೆ, ಒಟ್ಟಿಗಾಗಿ 4 ಅಂಕ. ಪ್ರಶ್ನೆ 7 है कवि किस देवी की वंदना कर रहे हैं. सही उत्तर आपको दिए गए स्थान पर लिखना है. प्रश्न 8 है पानी में क्या खिले हैं. ಸರಿಯಾಗಿರುವಂತ ಉತ್ತರವನ್ನ ಕೊಟ್ಟಿರುವಂತ ಸ್ಥಾನದಲ್ಲಿ ಬರೀಬೇಕು. ಪ್ರಶ್ನೆ 9 है सुंदर भाव कहाँ पले हैं. ಕೊಟ್ಟಿರುವಂತ ಸ್ಥಾನದಲ್ಲಿ ಸರಿಯಾಗಿರುವಂತ ಉತ್ತರವನ್ನ ಬರೀಬೇಕು. और प्रश्न 10 है पानी कैसे फूटा आता है.
ಇಲ್ಲಿ ಕೊಟ್ಟಿರುವಂತಹ ಸ್ಥಾನದಲ್ಲಿ ಸರಿಯಾಗಿರುವಂತಹ उत्तरवನ್ನ बरीಬೇಕು। प्रश्न 4 देखेंगे, 2-3 वाक्यों में उत्तर लिखिए। 2 प्रश्न पूछे गए, कुल मिलाकर 4 अंक हमें यहाँ से आते हैं। प्रश्न 11 है, हमें मिलजुल कर कौन सा गीत गाना चाहिए। 2 अंकದ ಪ್ರಶ್ನೆ, ಇಲ್ಲಿ ಕೊಟ್ಟಿರುವಂತಹ ಸ್ಥಾನದಲ್ಲಿ ಅದರ ಉತ್ತರವನ್ನ ಮಕ್ಕಳು ತಾವು ಬರೀಬೇಕು। प्रश्न 12 है, हिमालय के बारे में कवि की भावना क्या है ಎನ್ನುವಂತ 2 अंकದ ಪ್ರಶ್ನೆ, ಇಲ್ಲಿ ಕೊಟ್ಟಿರುವಂತಹ ಸ್ಥಾನದಲ್ಲಿ ಅದರ ಉತ್ತರವನ್ನ ಬರೀಬೇಕು। प्रश्न 5 देखेंगे, 3-4 वाक्यों में उत्तर लिखिए। 2 प्रश्न पूछे गए हैं, 3 अंकों के लिए, कुल मिलाकर 6 अंक यहाँ से आते हैं। प्रश्न 13 है, दिल में आग दबाकर का मतलब क्या है ಎನ್ನುವಂತದ್ದು ಕೊಡಲಾಗಿದೆ। ಸೊ ಇದರ ಉತ್ತರವನ್ನ ಇಲ್ಲಿ 3 ಅಂಕಕ್ಕೆ ಅವುಗಳು ಇಲ್ಲಿ ಕೊಟ್ಟಿರುವಂತಹ ಸ್ಥಾನದಲ್ಲಿ ಬರೀಬೇಕಾಗಿರುವಂತದ್ದು। ಇನ್ನೊಂದು ಪ್ರಶ್ನೆ ಏನಿದೆ ಅಂದ್ರೆ ಪ್ರಶ್ನೆ 14 है, कवि ऊंचा हिया क्यों कहते हैं ಎನ್ನುವಂತದ್ದು। ಸೊ 3 ಅಂಕದ ಪ್ರಶ್ನೆ ಇಲ್ಲಿ ಒಟ್ಟಿಗಾಗಿ ಕೊಟ್ಟಿರುವಂತಹ ಸ್ಥಾನದಲ್ಲಿ ಇಲ್ಲಿ ಬರೀಬೇಕಾಗಿರುವಂತದ್ದು। ಸೊ ಇಲ್ಲಿವರೆಗೆ ಏನಾಗಿದೆ, ಪಠ್ಯಕ್ಕೆ ಸಂಬಂಧಿಸಿದಂತೆ 20 ಅಂಕಗಳನ್ನ ಕೇಳಲಾಗಿದೆ। ಇನ್ನು ಮುಂಬರುವಂತದ್ದು ಭಾಗ 2ದಲ್ಲಿ ಏನ್ ಕೊಟ್ಟಿದೀವಿ ಅಂದ್ರೆ ಬುನಾದಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆಮೇಲೆ ಮರುಸಿಂಚನ ಪ್ರಶ್ನೆಗಳು ಅಂತ ಹಿಂದಿಯಲ್ಲಿ ಇಲ್ಲ। ಸೊ ಬುನಾದಿ ಸಾಮರ್ಥ್ಯ ಅಂತ ಕರಿಬಹುದು ಅಥವಾ FLN ಅಂತ ಕೂಡ ಇದನ್ನ ಕರಿಬಹುದಾಗಿದೆ। ಸೊ ಭಾಗ 2ರಲ್ಲಿ ನೋಡುವುದಾದ್ರೆ ಕುಲ್ ಮಿಲಾಕರ್ निर्देशानुसार निम्नलिखित प्रश्नों के उत्तर लिखिए। कुल मिलाकर 5 प्रश्न है, प्रत्येक के लिए 1 अंक, कुल मिलाकर आपको 5 अंक मिलेंगे। ಮೊದಲನೇ ಪ್ರಶ್ನೆಯನ್ನ ನೋಡುವುದಾದ್ರೆ ನಿಮ್ನ में से नाता शब्द का तुकांत शब्द है। ಸೊ ಇಲ್ಲಿ ನೀವು ನೋಡಬಹುದು ನಾತಾ ಶಬ್ದದ ಒಂದು ತುಕಾಂತ ಶಬ್ದವನ್ನ ಬರಿಬೇಕಾಗಿರುವಂತದ್ದು। ಕೆಳಗಡೆ ಆಪ್ಷನ್ ಅನ್ನು ಕೊಡಲಾಗಿದೆ, ಅ ಪಲೆ, ಆ ತೇರಾ, ಆಪ್ಷನ್ ಇ ಮಾತಾ, ಈ ಮೇರಾ। ಸರಿಯಾಗಿರುವಂತಹ ಉತ್ತರವನ್ನ ಇಲ್ಲಿ ಕೊಟ್ಟಿರುವಂತಹ ಸ್ಥಾನದಲ್ಲಿ ತಾವುಗಳು ಬರೀಬೇಕು। ಪ್ರಶ್ನೆ 2 देखेंगे, ನಿಮ್ನ में से सार्थक शब्द पहचानिए। ಕೆಳಗೆ ಕೊಟ್ಟಿರುವಂತವುಗಳಲ್ಲಿ ಶುದ್ಧವಾಗಿರುವಂತಹ ಶಬ್ದವನ್ನ ಬರಿಬೇಕಾಗಿರುವಂತದ್ದು। ಆಪ್ಷನ್ ಅ है प्रार्थना, ऑप्शन आ है परार्थना, ऑप्शन ई है प्रथना, ऑप्शन ई है परार्थना। तो ಸರಿಯಾಗಿರುವಂತಹ ಉತ್ತರವನ್ನ ಇಲ್ಲಿ ಬರಿಬೇಕಾಗಿರುವಂತದ್ದು। ಪ್ರಶ್ನೆ 3 है, ಭಾರತ್ का शब्द विच्छेद है। ಭಾರತವನ್ನ ಬಿಡಿಸಿ ಬರೆದರೆ ಯಾವ ತರ ಬರೀಬಹುದು ಅಂತ ಹೇಳಿ। ಭಾ जमार जमात, इसी प्रकार से ऑप्शन आ है भ जमा आ जमार जमा अ जमात जमा अ, ऑप्शन ई है भारत और ऑप्शन ई है बा जमार जमात। ಸರಿಯಾಗಿರುವಂತ ಉತ್ತರವನ್ನ ತಾವು ಇಲ್ಲಿ ಬರಿಬೇಕಾಗಿರುವಂತದ್ದು। प्रश्न 4 हम देखेंगे, ल म क इन अक्षरों से बनने वाला शब्द है। ಸೊ ಈ 3 ಅಕ್ಷರಗಳನ್ನು ಕೂಡಿಕೊಂಡು ಯಾವುದು ಸಾರ್ಥಕ ಶಬ್ದ ಆಗ್ತದೆ ಅನ್ನುವಂಥದ್ದನ್ನ ಇಲ್ಲಿ ಕಂಡು ಹಿಡಿದು ತಾವು ಬರಿಬೇಕಾಗಿರುವಂತದ್ದು। ಆಪ್ಷನ್ है ल म क, ऑप्शन आ है मकल और ऑप्शन ई है नमक और ऑप्शन ई है कमल। ಸರಿಯಾಗಿರುವಂತಹ ಉತ್ತರವನ್ನ ಇಲ್ಲಿ ಬರಿಬೇಕಾಗಿರುವಂತದ್ದು। मुख्य प्रश्न 5 देखेंगे, मेघ डैश डैश बरसते हैं। रिक्त स्थान के लिए उचित द्विरूपी शब्द होगा। ಈ ಒಂದು ಬಿಟ್ಟಿರುವಂತಹ ಸ್ಥಾನದಲ್ಲಿ ಯಾವುದು ದ್ವಿರೂಪಿ ತುಂಬಿದ್ರೆ ಅದು ಸರಿಯಾಗಿ ಆಗುತ್ತೆ ಎನ್ನುವಂತದ್ದು। ಆಪ್ಷನ್ ಅ है गिर गिर कर, ऑप्शन आ है सुन सुन कर और ऑप्शन ई है देख देख कर और ऑप्शन ई है मिट मिट कर। ಸರಿಯಾಗಿರುವಂತಹ ಉತ್ತರವನ್ನ ಇಲ್ಲಿ ಕೊಟ್ಟಿರುವಂತಹ ಸ್ಥಾನದಲ್ಲಿ ತಾವುಗಳು ಮಕ್ಕಳು ಬರಿಬೇಕಾಗಿರುವಂತದ್ದು। ಸೊ ಇಲ್ಲಿ 25 ಅಂಕಗಳ ಒಂದು ಟೆಸ್ಟ್, ಯೂನಿಟ್ ಟೆಸ್ಟ್ ಏನಾಗುತ್ತೆ ಇಲ್ಲಿ ಕಂಪ್ಲೀಟ್ ಆಗುತ್ತೆ। ಸೊ ಇಂಥ ವಿಡಿಯೋಗಳಿಗಾಗಿ ಜಕಾರ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ। ಹಾಗೂ ಅದಕ್ಕಿಂತ ಮುಂಚೆ ಇಲ್ಲಿ ಯಾವ ಪ್ರಶ್ನೆಗೆ ಕಠಿಣತೆಯ ಸ್ತರ ಯಾವ್ದಿದೆ ಎನ್ನುವಂಥದ್ದನ್ನು ಕೂಡ ಕೊಡಲಾಗಿದೆ। ಮೊದಲನೇ ಪ್ರಶ್ನೆ ಏನಿದೆ, ವಸ್ತುನಿಷ್ಠ ಪ್ರಶ್ನೆ ಇದೆ, ಅದು ಕಠಿಣತೆ स्तर ನೋಡೋದಾದ್ರೆ ಕಠಿಣತೆ ಇದೆ। प्रश्न 2 है वस्तुनिष्ठ का है, सामान्य या फिर साधारण दिया गया है। प्रश्न 3 वस्तुनिष्ठ है, सरल है। इसी प्रकार से ಇಲ್ಲಿ ಎಲ್ಲವೂ ಕೂಡ ಪ್ರತಿಯೊಂದು ಪ್ರಶ್ನೆಗೆ ಯಾವ ಪ್ರಶ್ನೆ ಟೈಪಿಗೆ ಯಾವ ಮಟ್ಟದ ಪ್ರಶ್ನೆಯನ್ನ ಕೇಳಲಾಗಿದೆ ಎನ್ನುವಂಥದ್ದು ಎಲ್ಲನೂ ಕೂಡ ಇಲ್ಲಿ ಕೊಡಲಾಗಿದೆ। ಸೊ ಇದಾಗಿತ್ತು ಮಕ್ಕಳೇ 9th ಫಸ್ಟ್ ಯೂನಿಟ್ ಜಯ ಜಯ ಭಾರತ್ ಮಾತಾ ಕವಿತೆಯ ಒಂದು 25 ಅಂಕದ LBA ಬೇಸ್ಡ್ ಅಸೆಸ್ಮೆಂಟ್ ಪ್ರಶ್ನೆ ಪತ್ರಿಕೆ। ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಇದನ್ನ ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ ಹಾಗೂ ಶಿಕ್ಷಕರ ಜೊತೆಗೆ ತಪ್ಪದೇ ಹಂಚಿಕೊಳ್ಳಿ। ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ। ಜೈ ಹಿಂದ್।